ಈ ಹ್ಯೂಮನ್ ಬಾಡಿ ಇದೆಲ್ಲ ಇದೊಂದು ಅನ್ನೋನ್ ಮಷಿನ್. ನಮಗೆ ಗೊತ್ತಿಲ್ಲ ಒಳಗಡೆ ಡೈಜೆಷನ್ ಹೇಗೆ ನಡೆಯುತ್ತೆ, ಆಮೇಲೆ ಈ ಮೈಂಡ್ ಹೇಗಿದೆ, ಫೋಕಸ್ ಯಾಕೆ ಬರ್ತಿಲ್ಲ, ಇದೆಲ್ಲ ಅನ್ನೋನ್ ಕ್ವಶನ್ಗಳೇ ನಮಗೆ. ಕನಕದಾಸ್ ಹೇಳ್ತಾರಲ್ಲ, ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ. ಸೊ ಈ ಬ್ಯೂಟಿಫುಲ್ ಮಾನವ ಶರೀರಕ್ಕೆ ಒಂದು ಮ್ಯಾನ್ಯಲ್ ನ ಕೊಟ್ಟರೆ ಶ್ರೀಕೃಷ್ಣ ಪರಮಾತ್ಮ, ಅದೇ ಭಗವದ್ಗೀತಾ. ಇದನ್ನ ನೀವು ವಯಸ್ಸಾದಾಗ ಕುತ್ಕೊಂಡು ಓದಿದ್ರೆ ಓದ್ಬೋದು, ತಪ್ಪೇನಿಲ್ಲ. ಆದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ, ನೀವು ವಯಸ್ಸಾದಾಗ ಕುತ್ಕೊಂಡು ಓದ್ತಾ ಇದ್ರೆ ನಿಮಗೆ ನಿಮ್ಮ ಮಿಸ್ಟೇಕ್ಸ್ ಗಳೆಲ್ಲ ನೆನಪಾಗುತ್ತೆ, ನೀವು ರಿಗ್ರೆಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಷ್ಟೇ. ಯಾಕಂತ ಅಂದ್ರೆ ಇದರಲ್ಲಿ ಯಾವ ರೀತಿ ಡಿಸಿಷನ್ಸ್ ತಗೋಬೇಕು, ಯಾವ ರೀತಿ ಲೈಫ್ ನ ಲೀಡ್ ಮಾಡಬೇಕು, ಯಾವ ರೀತಿ ಲೈಫ್ ನ ಲೀಡ್ ಮಾಡಬಾರದು, ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಯಾವ ರೀತಿ ನಮ್ಮ ಆರೋಗ್ಯವನ್ನ ಕಾಪಾಡಬೇಕು, ಎಲ್ಲದನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಬೆಸ್ಟ್ ಏಜ್ ಭಗವದ್ಗೀತೆಯನ್ನ ಕಲೀಲಿಕ್ಕೆ ನೀವು ಯಾವಾಗ ನಿಮ್ಮ ಬದುಕನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಅರ್ಲಿ 20s ನಲ್ಲಿ ಅದು ಒನ್ ಆಫ್ ದ ಬೆಸ್ಟ್ ಏಜ್ ಅಂತಾನೆ ಹೇಳ್ಬೋದು. ಇನ್ನು ಮುಂದುವರಿಸಿ ಹೇಳ್ಬೇಕು ಅಂತಂದ್ರೆ ಏಜ್ ಡಸಂಟ್ ಮ್ಯಾಟರ್. ನಿಮಗೆ ಯಾವಾಗ ಭಗವದ್ಗೀತೆ ಸಿಗುತ್ತಲ್ಲ ಅದೇ ರೈಟ್ ಮೊಮೆಂಟ್, ಅದೇ ರೈಟ್ ಏಜ್ ಅಂತ ಅಂದ್ಕೊಳ್ಳಿ. ಯಾಕಂತ ಅಂದ್ರೆ ಡೆತ್ ಹ್ಯಾಸ್ ನೋ ಏಜ್. ಸಾವಿಗೆ ವಯಸ್ಸಿಲ್ಲ. ಹುಟ್ಟುತ್ತಾ ಇರೋ ಮಗುನೂ ಸಾಯುತ್ತೆ, ವಯಸ್ಸಾದವರು ಸಾಯ್ತಾರೆ. ಸೊ ಹಾಗಾಗಿ ಭಗವದ್ಗೀತೆ ಯಾವ ರೀತಿ ಬದುಕಬೇಕು ಅಂತ ಕೂಡ ಹೇಳ್ಕೊಡುತ್ತೆ, ಮತ್ತೆ ಯಾವ ರೀತಿ ಸಾಯ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಡುತ್ತೆ ವಿತೌಟ್ ಫಿಯರ್.